ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನೋವಾ ಐವಿಎಫ್ ಫರ್ಟಿಲಿಟಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಎಲ್ಲಾ ದಂಪತಿಗಳಿಗೂ ಕೂಡ ತಮ್ಮದೇ ಆದಂತಹ ಮುದ್ದಾದ ಮಗುವನ್ನ ಪಡಿಬೇಕು, ಸುಂದರವಾದಂತಹ ಜೀವನವನ್ನ ನಡೆಸಬೇಕು ಅನ್ನುವಂತಹ ಆಸೆ ಮಹದಾಸೆಯನ್ನ ಹೊಂದಿರ್ತಾರೆ. ಆದ್ರೆ ಬದಲಾಗಿರುವಂತಹ ಜೀವನ ಶೈಲಿಯಿಂದ, ಆಹಾರ ಪದ್ಧತಿಯಿಂದ ಗರ್ಭಧಾರಣೆಯನ್ನ ಮಾಡುವಂಥದ್ದು ಸ್ವಲ್ಪ ಕಷ್ಟವಾಗಿದೆ. ಇನ್ಫರ್ಟಿಲಿಟಿ ಅನ್ನೋದು ಎಲ್ಲರಲ್ಲೂ ಕಾಡ್ತಾ ಇದೆ ಈಗ. ಆದ್ರೆ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅನ್ನೋ ಹಾಗೆ ಗರ್ಭಧಾರಣೆಗೆ ಕೂಡ ನಮ್ಮಲ್ಲಿ ಒಂದು ಪರಿಹಾರ ಇದೆ. ಅದೇ ನೋವಾ ಐವಿಎಫ್ ಫರ್ಟಿಲಿಟಿ ಸೆಂಟರ್. ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಮಗುವನ್ನ ಪಡಿಬೇಕು ಅನ್ನುವಂತಹ ದಂಪತಿಗಳಿಗೆ ನೀವು ನೋವಾ ಐವಿಎಫ್ ಫರ್ಟಿಲಿಟಿಗೆ ನೀವು ಭೇಟಿ ಕೊಟ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ನೀವು ಅಲ್ಲಿ ಕಂಡುಕೊಳ್ಬಹುದು. ವೀಕ್ಷಕರೇ, ಇನ್ನು ದೇಶಾದ್ಯಂತ 73 ಸೆಂಟರ್ಸ್ ನ ನೋವಾ ಐವಿಎಫ್ ಫರ್ಟಿಲಿಟಿ ಹೊಂದಿರೋದ್ರಿಂದ ನೀವು ಯಾವುದೇ ಒಂದು ಜಾಗದಲ್ಲಿ ಇದ್ರೂ ಕೂಡ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಇನ್ನು ಹಾಗಿದ್ರೆ ಇನ್ಫರ್ಟಿಲಿಟಿ ಅಂದ್ರೆ ಏನು, ಯಾಕೆ ಇನ್ಫರ್ಟಿಲಿಟಿ ನಮಗೆ ಕಷ್ಟ ಆಗ್ತಾ ಇದೆ ಈಗಿನ ದಿನಗಳಲ್ಲಿ, ಗರ್ಭಧಾರಣೆ ಯಾಕೆ ಇಷ್ಟೊಂದು ಸಮಸ್ಯೆ ಕೊಡ್ತಾ ಇದೆ ದಂಪತಿಗಳಿಗೆ ಅನ್ನುವಂತಹ ಒಂದು ವಿಶೇಷವಾಗಿರುವಂತಹ ಮಾಹಿತಿಯನ್ನ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಇನ್ನು ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನೋವಾ ಐವಿಎಫ್ ಫರ್ಟಿಲಿಟಿ ಸೆಂಟರ್ ನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸಂತೋಷ್ ಗುಪ್ತಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಇನ್ನು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ಕೂಡ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಹೊಂದಿದ್ರೆ ಕರೆಯನ್ನ ಮಾಡಿ ಡಾಕ್ಟರ್ ಬಳಿ ತಮ್ಮ ಪ್ರಶ್ನೆಗಳನ್ನ ಕೇಳಿ ಪರಿಹಾರವನ್ನ ಕಂಡುಕೊಳ್ಬಹುದು. ಡಾಕ್ಟರ್, ಈಗ ಹೇಳ್ತಾ ಇದ್ದೆ ಇನ್ಫರ್ಟಿಲಿಟಿ ಅಥವಾ ಗರ್ಭಧಾರಣೆ ಮಾಡೋದಕ್ಕೆ ದಂಪತಿಗಳು ಕಷ್ಟ ಪಡ್ತಾ ಇದ್ದಾರೆ ಅಂತ. ಆದ್ರೆ ಮೊದಲಿಗೆ ನಾವು ತಿಳ್ಕೋಬೇಕಾಗಿರೋದೇನಂದ್ರೆ ವಾಟ್ ಈಸ್ ಇನ್ಫರ್ಟಿಲಿಟಿ, ಏನು ಹಾಗಿದ್ರೆ? ಇನ್ಫರ್ಟಿಲಿಟಿ ಅಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಬೇಕು ಅಂದ್ರೆ ಮದುವೆ ಆದ್ಮೇಲೆ ಅಥವಾ 1 year ಇಂದ ಟ್ರೈ ಮಾಡ್ತಾ ಇದ್ದೀರಾ, ಬಸ್ರಿ ಆಗ್ತಾ ಇಲ್ಲ, ಮಗು ಆಗ್ತಾ ಇಲ್ಲ ಅಂದ್ರೆ ಇನ್ಫರ್ಟಿಲಿಟಿ. ಬಟ್ ಕೆಲವರು ಪೇಷಂಟ್ಸ್ಗೆ ಬೇರೆ ತರ ಸಮಸ್ಯೆ ಇದ್ರೆ 1 year ವೇಟ್ ಮಾಡ್ಬೇಕು, ಆಮೇಲೆ ಡಾಕ್ಟರ್ ಹತ್ರ ಹೋಗ್ಬೇಕು, ಆತರ ಇಲ್ಲ. ಸಪೋಸ್ ಏಜ್ ಜಾಸ್ತಿ ಇದ್ರೆ, ಮುಂಚೆ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು, ಏನಾದ್ರೂ ಆಪರೇಷನ್ ಆಗಿತ್ತು, ಕೆಲವು ಜನಕ್ಕೆ ಓವರೀಸ್ ಅಥವಾ ಬೀಜದಲ್ಲಿ ಗಂಡಸರುಗೆ ಏನಾದ್ರೂ ಆಪರೇಷನ್ ಆದ್ರೆ ಆ ತರ ಜನಕ್ಕೆ ಇವನ್ ಮುಂಚೆನೂ ಹೋಗ್ಬೋದು. ಏನಾದ್ರೂ ಸೆಕ್ಷುವಲ್ ಪ್ರಾಬ್ಲಮ್ ಇದ್ರೆ ಮುಂಚೆ ಹೋಗ್ಬೋದು. ಅಲ್ಲಾಂದ್ರೆ 1 year ಟ್ರೈ ಮಾಡಿ ಮಗು ಆಗ್ತಾ ಇಲ್ಲ ಅಂದ್ರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ನಿಯರೆಸ್ಟ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಚೆಕ್ಅಪ್ ಎಲ್ಲ ಮಾಡಿಸ್ಕೊಳ್ಳಿ. ಅಂದ್ರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅನ್ನೋದು ಬರೀ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಾಣುತ್ತಾ ಅಥವಾ ಅದು ಗಂಡು ಮಕ್ಕಳಲ್ಲೂ ಕೂಡ ಒಂದು ಸಮಸ್ಯೆ ಇರುತ್ತಾ? ಇಲ್ಲ, ಇದು 50% ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಕರೆಕ್ಟ್ ಆಗಿ ನೋಡಿದ್ರೆ 1/3 ಪೇಷಂಟ್ ಅಂದ್ರೆ 35%ಗೆ ಬರೀ ಹೆಣ್ಮಕ್ಳಲ್ಲಿ ಅಂದ್ರೆ ಹೆಂಗಸರು ಅಲ್ಲಿ ಪ್ರಾಬ್ಲಮ್ ಇರುತ್ತೆ. 35% ಅಲ್ಲಿ ಮೇಲ್ ಫ್ಯಾಕ್ಟರ್ ಅಂದ್ರೆ ಮೇಲ್ ಅಲ್ಲಿ ಸ್ಪರ್ಮ್ ಕೌಂಟ್ ಇದ್ರೆ ಅದು ಕಡಿಮೆ ಇರ್ಬೋದು, ಏನಾದ್ರೂ ಮೇಲ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ಗಂಡಸರು ಅಲ್ಲಿ ಪ್ರಾಬ್ಲಮ್ ಇರ್ಬೋದು. ಅನದರ್ 30% ಅಲ್ಲಿ ಮಿಕ್ಸ್ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಹೆಂಗಸರು ಅಲ್ಲಿನೂ ಇರುತ್ತೆ, ಗಂಡಸರು ಅಲ್ಲಿನೂ ಇರುತ್ತೆ. ಸೊ ಇಟ್ಸ್ ಅ 50% ಬೋತ್ ಕ್ಯಾನ್ ಬಿ ರೆಸ್ಪಾನ್ಸಿಬಲ್. ಅಂದ್ರೆ ಯಾವ ಸಮಯಕ್ಕೆ ನೀವು ಹೇಳಿದ ಹಾಗೆ ನಾರ್ಮಲ್ ಆಗಿರುವಂತಹ ಪೀಪಲ್, ನಾರ್ಮಲ್ ಆಗಿ ಜೀವನವನ್ನ ಮಾಡ್ತಾ ಇರುವಂತವ್ರಿಗೆ 1 ವರ್ಷ ಕಾಯ್ಬೇಕಾಗತ್ತೆ, ಅಥವಾ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಡಾಕ್ಟರ್ನ ಭೇಟಿ ಮಾಡ್ಬೇಕು. ಆದ್ರೆ ಇನ್ಫರ್ಟಿಲಿಟಿ ಅಂತ ನಾವ್ ಯಾವಾಗ ಕನ್ಸಿಡರ್ ಮಾಡ್ಬೇಕು? ಖಂಡಿತವಾಗ್ಲೂ ನಮಗೆ ಈ ತರದೊಂದು ಪ್ರಾಬ್ಲಮ್ ಇದೆ ಅಂತ ಯಾವಾಗ ಕನ್ಸಿಡರ್ ಮಾಡ್ಬೇಕಾದ್ರೆ? ನಿಮ್ಗೆ ಮಗು ಬೇಕು, ನೀವು ಟ್ರೈ ಮಾಡ್ತಾ ಇದ್ದೀರಾ, 1 ವರ್ಷ ತನಕ ಟ್ರೈ ಮಾಡ್ತಾ ಇದ್ದೀರಾ, ಮಗು ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಸಪೋಸ್ ಕೆಲವ್ರು ಜನಕ್ಕೆ ಏನಿರುತ್ತೆ ಈ ನಡುವೆ ಈ ಮದುವೆ ಇವಾಗ ಲೇಟ್ ಆಗ್ತಾ ಇದೆ, ಮತ್ತೆ 2-3 years ತನಕ ಪ್ಲಾನ್ ಮಾಡಲ್ಲ. ಸೊ ಸಪೋಸ್ ನಿಮ್ ಎಸ್ಪೆಷಲಿ ಫಿಮೇಲ್ ಏಜ್ ಅಂದ್ರೆ ಹಂಗಸರದು ಏಜ್ 35 ವರ್ಷದಿಂದ ಜಾಸ್ತಿ ಇದ್ರೆ ಆ ತರ ಪೇಷಂಟ್ಸ್ನು ಮುಂಚೆ ಹೋಗ್ಬೋದು ಡಾಕ್ಟರ್ ಹತ್ರ. ಕೆಲವ್ರು ಜನಕ್ಕೆ ಇದು ರಕ್ತಗಡ್ಡೆ ಇರುತ್ತೆ, ಫೈಬ್ರಾಯ್ಡ್ಸ್ ಇರುತ್ತೆ, ಎಂಡೋಮೆಟ್ರಿಯೋಸಿಸ್ ಇರುತ್ತೆ. ಸೊ ಆ ತರ ಪೇಷಂಟ್ಸ್ನು ಮುಂಚೆ ಹೋಗ್ಬೋದು. ಸಪೋಸ್ ಕೆಲವ್ರು ಸತಿ ಈ ನಡುವೆ ಪೇಷಂಟ್ಸ್ ಹೆಂಗ್ ಬರ್ತಾರೆ, ಪ್ಲಾನ್ ಮಾಡಲ್ಲ ಬಟ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಇಟ್ಸ್ ಲೈಕ್ ಅ ಹೆಲ್ತ್ ಚೆಕ್ಅಪ್, ಫರ್ಟಿಲಿಟಿ ಬಗ್ಗೆ ಟೆಸ್ಟ್ ಮಾಡ್ಕೊಳ್ತಾರೆ. ಸೊ ಟೆಸ್ಟ್ ನಾರ್ಮಲ್ ಇದ್ರೆ ಆಮೇಲೆ ಟ್ರೈ ಮಾಡ್ತೀನಿ. ಸೊ ಈ ತರ ಪ್ರೀ ಕನ್ಸೆಪ್ಷನಲ್ ಚೆಕಿಂಗ್ ಅಲ್ಲಿ ಸಪೋಸ್ ಹಸ್ಬೆಂಡ್ ಸಿಮನ್ ಅನಾಲಿಸಿಸ್ ಸುಮ್ಮನೆ ಮಾಡಿದ್ದಾರೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಲ್ಲಿ, ಬಟ್ ಅದರಲ್ಲಿ ಕೌಂಟ್ ಕಡಿಮೆ ಇದ್ರೆ, ಮೊಟಿಲಿಟಿ ಕಡಿಮೆ ಇದ್ರೆ ಮುಂಚೆನೂ ಡಾಕ್ಟರ್ ಹತ್ರ ಹೋಗ್ಬೋದು. ಅಥವಾ ಲೇಡೀಸ್ಗೆ ಎಗ್ ಕೌಂಟ್ ಕಡಿಮೆ ಇದ್ರೆ, ಟ್ಯೂಬ್ಸ್ ಬ್ಲಾಕ್ ಇದ್ರೆ, ಏನಾದ್ರೂ ಸಮಸ್ಯೆ ಇದ್ರೆ ಯೂಟ್ರಸ್ ಅಲ್ಲಿ, ಟ್ಯೂಬ್ಸ್ ಅಲ್ಲಿ, ಸೊ ಮುಂಚೆ ಡಾಕ್ಟರ್ ಹತ್ರ ಹೋಗ್ಬೋದು. ಅಂದ್ರೆ ಇತ್ತೀಚಿನ ಒಂದು ಸರ್ವೆ ಪ್ರಕಾರ 10 ಜನ ದಂಪತಿಗಳನ್ನು ತಗೊಂಡ್ರೆ ಸುಮಾರು 6 ಜನಕ್ಕೆ ಈ ತರ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳು ಫಸ್ಟ್ ಆಫ್ ಆಲ್ ನಮ್ಮನ್ನು ಕಾಡ್ತಾ ಇದೆ?
ಇದೆ? ಇದು ತುಂಬಾ ಕಾಂಪ್ಲೆಕ್ಸ್ ಕ್ವೆಶನ್. ಏನಾಗಿದೆ, ಜೀವನ ಶೈಲಿ ಬದಲಾವಾಗಿದೆ. ಸೊ ಈ ಜೀವನ ಶೈಲಿಯಲ್ಲಿ ಆಹಾರ ತಪ್ಪಿದೆ, ಮತ್ತೆ ಸ್ಟ್ರೆಸ್ ತುಂಬಾ ಆಗ್ಬಿಟ್ಟಿದೆ. ಸೊ ಸ್ಟ್ರೆಸ್, ಆಹಾರ, ಲೆಗ್ ಆಫ್ ಎಕ್ಸಸೈಸ್, ಅದು ಅಲ್ಲ. ನಾವು ವರ್ಕ್ ಮಾಡ್ತೀವಿ, ಎಲ್ಲ ಕುತ್ಕೊಂಡು ವರ್ಕ್ ಮಾಡ್ತೀವಿ, ಎಲ್ಲ ಕಡೆ ಪೊಲ್ಯೂಷನ್ ಇದೆ, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ಸ್ ನಮ್ ಫುಡ್ ಅಲ್ಲಿ ಬಂದಿದೆ, ಪ್ಲಾಸ್ಟಿಕ್ ಕೂಡ ಒಂದು ಫುಡ್ ಸೈಕಲ್ ಅಲ್ಲಿ ಬಂದಿದೆ. ದಿಸ್ ಆಲ್ ವಿಲ್ ಕಂಟ್ರಿಬ್ಯೂಟ್. ಮತ್ತೆ ವೆರಿ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ ಏಜ್, ವಯಸ್ಸು. ಮುಂಚೆ ಮದುವೆ ಏಜ್ ಕಡಿಮೆ ಇತ್ತು. ಸೊ ಲೈಕ್ 18, 19, 20, 21 ಗರ್ಲ್ಸ್ ವರ್ ಗೆಟಿಂಗ್ ಮ್ಯಾರಿಡ್. ಸೊ ಮತ್ತೆ ಅಷ್ಟು ಯೋಚನೆ ಮಾಡ್ತಾ ಇರ್ಲಿಲ್ಲ, ಪ್ರೆಗ್ನೆನ್ಸಿನೂ ಬೇಗ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿದೆ. ಅಂದ್ರೆ 21 ಇಯರ್ ಅಲ್ಲಿ ಯಾರು ಮದುವೆ ಮಾಡಲ್ಲ. ಆಮೇಲೆ ತುಂಬಾ ಪ್ಲಾನಿಂಗ್ ಆದ್ಮೇಲೆ 4-5 ಇಯರ್ಸ್ ಆದ್ಮೇಲೆ ಮಗು ಮಾಡ್ತೀವಿ. ಸೊ ವೈ ವಿ ಟಾಕ್ ಅಬೌಟ್ ಏಜ್ ಅಂದ್ರೆ ಫಿಮೇಲ್ ಸ್ಪೆಷಲಿ ಹೆಂಗಸರುಗೆ ಏನಾಗತ್ತೆ, ಏಜ್ ಬರ್ತಾ ಬರ್ತಾ ಅಂಡಾಣು ಕಡಿಮೆ ಆಗತ್ತೆ. ನಮ್ ಬಾಡಿಯಲ್ಲಿ ಎಗ್ ಫಿಕ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ. ಪ್ರತಿ ತಿಂಗಳು ನೀವು ನೋಡ್ಬೇಕು ಅಂದ್ರೆ 1 ಎಗ್ ರಿಲೀಸ್ ಆಗುತ್ತೆ. ನಾನು ಓವ್ಯುಲೇಷನ್ ಅಂತ ಹೇಳ್ತೀವಿ. ಬಟ್ ಸೈಲೆಂಟ್ ಆಗಿ 1000-2000 ಎಗ್ ಸತ್ ಹೋಗುತ್ತೆ. ಇಟ್ಸ್ ಲೈಕ್ ಅ ಪ್ರೋಗ್ರಾಮ್ ಸೆಲ್ ಡೆತ್. ಸೊ ಏಜ್ ಬರ್ತಾ ಬರ್ತಾ ಎಗ್ ಕೌಂಟ್ ಕಡಿಮೆ ಆಗತ್ತೆ. Eggs are less and these are remaining eggs which are not good quality. So age, that's why is very important. Suppose ನನ್ನ patients ಗೆ ನಾನು ಏಜ್ ವೈಸ್ ಡಿವೈಡ್ ಮಾಡಿದ್ರೆ 35 ಇಂದ ಕಡಿಮೆ ಇದ್ರೆ 35 ಇಂದ ಜಾಸ್ತಿ ಇದ್ರೆ, ಸೊ 35 ಕಡಿಮೆ ಇದ್ರೆ ಟ್ರೀಟ್ಮೆಂಟ್ ಅಲ್ಲಿ ಒಳ್ಳೆ ಸಕ್ಸಸ್ ರೇಟ್ ಬರುತ್ತೆ. 35 ಆದ್ಮೇಲೆ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗತ್ತೆ. 39, 40 ಆತರ 40 ವರ್ಷ ಹತ್ರ ಬಂದಾಗ ತೀರಾ ಕಮ್ಮಿ ಆಗ್ಬಿಡುತ್ತೆ. ಬಿಕಾಸ್ ಎಗ್ ನಂಬರ್ಸ್ ಆರ್ ವೆರಿ ಲೆಸ್. ಸೊ ಸಾಮಾನ್ಯವಾಗಿ 32 ತನಕ ತುಂಬಾ ಎಗ್ಸ್ ಇರುತ್ತೆ, ಹೆಲ್ದಿ ಎಗ್ಸ್ ಇರುತ್ತೆ. 35 ಆದ್ಮೇಲೆ ಕಡಿಮೆ ಆಗ್ತಾನೆ ಇರುತ್ತೆ. 40 ಅಲ್ಲಿ 0 ಆಗುತ್ತೆ. ದಟ್ ನಾರ್ಮಲಿ ಆತರ ಪ್ಯಾಟರ್ನ್ ಇರುತ್ತೆ. ಕೆಲವ್ರು ಪೇಷಂಟ್ಸ್ಗೆ ನಾನು ಇವಾಗ ಏನ್ ನೋಡ್ತಾ ಇದ್ದೀವಿ, ಯಂಗ್ ಗರ್ಲ್ಸ್ ಬರ್ತಾರೆ, ಪೀರಿಯಡ್ಸ್ ಪ್ರಾಬ್ಲಮ್ ಇಂದ ಬರ್ತಾರೆ. ಮತ್ತೆ ಚೆಕ್ ಮಾಡ್ತೀವಿ, ಎಗ್ಸ್ ಮುಂಚೆನೂ ತೀರಾ ಕಮ್ಮಿ ಆಗಿದೆ. ಅಂದ್ರೆ ಕೆಲವ್ರು ಪೇಷಂಟ್ಗೆ 27-28 ಇಯರ್ಸ್ ಅಲ್ಲಿ ಕಡಿಮೆ ಆಗುತ್ತೆ. ಕೆಲವ್ರು ಪೇಷಂಟ್ 40 ಇಯರ್ಸ್ ತನಕ ತುಂಬಾ ಎಗ್ಸ್ ಇರುತ್ತೆ. ಸೊ ವೇರಿಯೇಷನ್ ಇರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಗೋಸ್ ಬೈ ದ ಏಜ್. ಓಕೆ, ಒಂದು ಕರೆ ಸಿದ್ಧವಾಗಿದೆ ಮ್ಯಾಮ್, ಮಾತಾಡೋಣ. ಹಲೋ ನಮಸ್ತೆ, ತಮ್ಮ ಹೆಸರು? ಮೇಡಮ್ ನಮಸ್ಕಾರ ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ಸೋದು. ಡಾಕ್ಟರ್ ಸಂತೋಷ್ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ. ಮೇಡಮ್ ನಮಸ್ಕಾರ. ನಾವು ಮದ್ವೆ ಆಗಿ 5 ವರ್ಷ ಆಯ್ತು. ನಮ್ಗೆ ಇನ್ನು ಇದು ಮಕ್ಕಳು ಇಲ್ಲ, ಅದಕ್ಕೆ. ಆಯ್ತು. ನೀವು ಏನಾದ್ರೂ ಚೆಕ್ಅಪ್ ಮಾಡಿಸಿದೀರಾ? ಇಲ್ಲ ಮೇಡಮ್, ಏನು ಮಾಡ್ಸಿಲ್ಲ. ಸೊ ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಚಾಮರಾಜಪೇಟೆ. ಸೊ ನೀವು ಫಸ್ಟ್ ನಿಮ್ದು ಒಂದು ಸಿಮೆನ್ ಅನಾಲಿಸಿಸ್ ಮಾಡಬೇಕು, ವೀರ್ಯ ಪರೀಕ್ಷೆ. ಮತ್ತೆ ನಿಮ್ ಹೆಂಡತಿನೂ ಕರ್ಕೊಂಡು ಹೋಗಿ ಒಂದು ಸ್ಕ್ಯಾನ್ ಮಾಡ್ತಾರೆ, ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಬೇಕಾಗಿದ್ರೆ ಟ್ಯೂಬ್ ಚೆಕಪ್ ಮಾಡ್ತಾರೆ. ಎಲ್ಲ ಸರಿ ಇದ್ರೆ ನೀವು ಇನ್ನೂ ಟ್ರೈ ಮಾಡ್ಬೋದು. ಬಟ್ ಫಸ್ಟ್ ನೀವು ಚೆಕಪ್ ಮಾಡಬೇಕು. ಯಾಕಂದ್ರೆ ಅದು ನೋಡಬೇಕು, ಏನಾದರೂ ಎಗ್ ಬಗ್ಗೆ ಸಮಸ್ಯೆ ಇದೆಯಾ, ಟ್ಯೂಬ್ ಓಪನ್ ಇದೆಯಾ, ಇವ್ರದ್ದು ಗರ್ಭಚೀಲ ಚೆನ್ನಾಗಿದೆ, ನಿಮ್ಮ ವೀರ್ಯದಲ್ಲಿ ವೀರ್ಯಾಣು ಕೌಂಟ್ ಮತ್ತೆ ಮೊಟಿಲಿಟಿನೂ ಚೆನ್ನಾಗಿರ್ಬೇಕು. ಸೊ ಫಸ್ಟ್ ಹೋಗಿ ಟೆಸ್ಟ್ ಮಾಡಬೇಕು. ಮತ್ತೆ ಟೆಸ್ಟ್ ಪ್ರಕಾರ ನಿಮ್ಗೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡೋದು. ಧನ್ಯವಾದ ಸರ್, ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನು ಬೆಂಗಳೂರಿನಲ್ಲಿ ಕೋರಮಂಗಲ, ಬಸವೇಶ್ವರ ನಗರ, ಹಾಗೆ ಬನ್ನೇರ್ಘಟ್ಟ, ಹೀಗೆ ಸುಮಾರು ಒಂದು ಶಾಖೆಗಳು ಬೆಂಗಳೂರಿನಲ್ಲಿ ಇದೆ. ತಾವು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆಯನ್ನ ಮಾಡಿ ಡಾಕ್ಟರ್ಸ್ ಹತ್ರ ಅಪಾಯಿಂಟ್ಮೆಂಟ್ ಅನ್ನು ತಗೋಬಹುದು. ಇನ್ನು ಹುಬ್ಬಳ್ಳಿ, ಧಾರವಾಡ, ಹಾಗೆ ಮೈಸೂರು, ಈ ಊರುಗಳಲ್ಲೂ ಕೂಡ ಈ ಶಾಖೆಗಳೇ ಹೊಂದಿದ್ದಾರೆ. ತಾವು ಕೂಡ ಸುತ್ತಮುತ್ತ ಇರುವಂತವರು ತಾವು ಕೂಡ ಡಾಕ್ಟರ್ಗೆ ಭೇಟಿ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಅಪಾಯಿಂಟ್ಮೆಂಟ್ ಅನ್ನ ತಗೋಬಹುದು. ಡಾಕ್ಟರ್, ಇನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತಾ ಇದ್ರಿ, ನಾವು ಮಾತಾಡ್ತಾ ಇದ್ದೀವಿ. ಇದು ರೈಟ್ ಟೈಮ್ ಯಾವಾಗ ನಾವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ, ಅಥವಾ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಇಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ? ಬೇಸಿಕಲಿ ನಿಮ್ಗೆ ಮಗು ಬೇಕೋ 1 ಇಯರ್ ಟ್ರೈ ಮಾಡಿ, ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಇಟ್ಸ್ ಆಲ್ ಅಬೌಟ್ ಡಿಸೈರ್. ನಿಮ್ಗೆ ವಿಶ್ ಇದ್ರೆ, ಮಗು ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಸುಮ್ನೆ 35 ಇಯರ್ಸ್ ಆದ್ಮೇಲೆ ಹೋಗ್ತೀವಿ, 40 ಇಯರ್ಸ್ ಆದ್ಮೇಲೆ ಹೋಗ್ತೀವಿ, ಆತರ ಇಲ್ಲ. ಯಾಕಂದ್ರೆ ಕಮ್ಮಿ ಏಜ್ ಅಲ್ಲಿ ಹೋಗಿದ್ರೆ ನಿಮ್ ಡಾಕ್ಟರ್ ನಿಮ್ಗೆ ಯಾವ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ, ಬೆಟರ್ ರಿಸಲ್ಟ್ ಸಿಗುತ್ತೆ. ಸುಮ್ನೆ ಈ ನಡುವೆ ತುಂಬಾ ಲೇಟ್ ಆಗಿ ಪೇಷಂಟ್ಸ್ ಬರ್ತಾರೆ, 40 ಇಯರ್ಸ್, 41 ಇಯರ್ಸ್, 39 ಇಯರ್ಸ್
ತುಂಬಾ ಲೇಟ್ ಏಜ್ ಅಲ್ಲಿ ರಿಸಲ್ಟ್ ಸಿಗಲ್ಲ. IVF ಮಾಡಿದ್ರೇನು ರಿಸಲ್ಟ್ ಸಿಗಲ್ಲ. ಏನಕ್ಕೆ ಅಂದ್ರೆ ನಾನು ಮುಂಚೆನೂ ಹೇಳಿದೀವಿ, ಸ್ಪೆಷಲಿ ಹೆಂಗಸರಿಗೆ ಏಜ್ ಬರ್ತಾ ಬರ್ತಾ ಎಗ್ ಕೌಂಟ್ ಕಡಿಮೆ ಆಗತ್ತೆ ಮತ್ತೆ ಎಗ್ ಕ್ವಾಲಿಟಿನೂ ಕಡಿಮೆ ಆಗತ್ತೆ. ಸೊ ಸೇಮ್ ಟ್ರೀಟ್ಮೆಂಟ್ ಅಲ್ಲಿ ಸಕ್ಸಸ್ ಕಡಿಮೆ ಸಿಗುತ್ತೆ. ಮತ್ತೆ ಬೇರೆ ಉದಾಹರಣೆ ಕೊಡ್ತೀವಿ ಅಂದ್ರೆ, ಸಪೋಸ್ ನೀವು ಚೆಕಪ್ ಮಾಡ್ತೀರಾ, ಚೆಕಪ್ ಅಲ್ಲಿ ಸಪೋಸ್ ಹಸ್ಬೆಂಡ್ ಸಿಮೆನ್ ಕೌಂಟ್ ತೀರಾ ಕಮ್ಮಿ ಇದೆ, ನಾರ್ಮಲಿ 20 ಮಿಲಿಯನ್ 40% ಮೊಟಿಲಿಟಿ, ಆತರ ಮೊಟಿಲಿಟಿ ಅಂದ್ರೆ ಚೆಕ್ ಚಾಲನೆ ಸಾಮರ್ಥ್ಯ ಇರಬೇಕು. ಅದು ಕೌಂಟ್ ಕಡಿಮೆ ಇದ್ರೆ, ಮೊಟಿಲಿಟಿ ಕಡಿಮೆ ಇದ್ರೆ, ಯಾವ ರೀತಿ ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ಸುಮ್ನೆ ಲೇಟ್ ಮಾಡಿದ್ರೆ ಏನ್ ಸಿಗಲ್ಲ. ಸೊ ಆತರ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ತಗೋಬೇಕು, ಏಜ್ ಇಂದ ಸಂಬಂಧ ಇಲ್ಲ. ಮತ್ತೆ ಕೆಲವ್ರು ಗಂಡಸರಿಗೇನು 0 ಸ್ಪರ್ಮ್ ಕೌಂಟ್ ಇರುತ್ತೆ, ಅಂದ್ರೆ 1 ವೀರ್ಯಾಣುನು ಇರಲ್ಲ. ಆತರ ಪೇಷಂಟ್ಸ್ಗೆನು ನಾನು ಏನ್ ಹೇಳ್ತೀವಿ ಎಲ್ಲ ಚೆಕಪ್ ಎಲ್ಲ ಮಾಡಿ, ಯೂಶಲಿ ಈ ತರ ಪೇಷಂಟ್ಸ್ಗೆ ಇದು ಬೀಜದಲ್ಲಿ ಒಂದ್ ಚಿಕ್ಕ ಸೂಜಿ ಹಾಕಿ ಕೆಲವ್ರು ಪೇಷಂಟ್ಸ್ಗೆ ವೀರ್ಯಾಣು ಸಿಗುತ್ತೆ. ಆತರ ಪೇಷಂಟ್ಸ್ಗೆನು ವೇಟ್ ಮಾಡಕ್ಕೆ ಅವಶ್ಯಕತೆ ಇಲ್ಲ, IVF ಬೇಕೇ ಬೇಕಾಗತ್ತೆ. ಸಪೋಸ್ ಹೆಂಗಸರಿಗೆ ನಾನು ಚೆಕ್ ಮಾಡ್ತೀವಿ, ಇದ್ರಲ್ಲಿ ಟ್ಯೂಬ್ ಬ್ಲಾಕ್ಸ್ ಬಂದಿದೆ ಅಂದ್ರೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಅಥವಾ IUI ಇಂದ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಟ್ಯೂಬ್ಸ್ ಓಪನ್ ಇರಬೇಕು. ಸೊ ಟ್ಯೂಬ್ ಬ್ಲಾಕ್ ಇದ್ರೆ ದರ್ ಇಸ್ ನೋ ಪಾಯಿಂಟ್ ಇನ್ ವೇಟಿಂಗ್. ಟ್ಯೂಬ್ ಬ್ಲಾಕ್ ಇದ್ರೆ ಫಸ್ಟ್ ಕನ್ಫರ್ಮ್ ಟ್ಯೂಬ್ ಓಪನ್ ಮಾಡಕ್ಕೆ ಆಗತ್ತಾ ಇಲ್ವಾ, ಅಲ್ಲ ಅಂದ್ರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗ್ಬೇಕು, ಅಂದ್ರೆ IVF ಇರುತ್ತೆ. ಸಪೋಸ್ ಎಗ್ ಕೌಂಟ್ ಆಲ್ರೆಡಿ ಕಡಿಮೆ ಇದೆ, ಈ ತರ ಪೇಷಂಟ್ಸ್ಗೆನು ವೇಟ್ ಮಾಡಕ್ಕೆ, ಯಾಕಂದ್ರೆ ವೇಟ್ ಮಾಡಿದ್ರೆ ಇನ್ನೂ ಕಡಿಮೆ ಆಗತ್ತೆ. ಎಂಡೋಮೆಟ್ರಿಯೋಸಿಸ್ ಇದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬೇಗ ಟ್ರೀಟ್ಮೆಂಟ್ ತಗೋಬೇಕು. ದೆನ್ ವಿ ನೀಡ್ ನಾಟ್ ಟು ವೇಟ್ ಫಾರ್ ಸರ್ಟನ್ ಏಜ್. ಓಕೆ ಮ್ಯಾಮ್, ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಭರತ್ ಅಂತ, ದಾವಣಗೆರೆ ಅಂತ ಕಾಲ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸಂತೋಷ್ ಇದಾರೆ, ಮಾತಾಡಿ. ಹಾ, ನಮಸ್ಕಾರ ಭರತ್ ಅವ್ರೆ. ನಮಸ್ಕಾರ ಮೇಡಮ್. ಹಾ ಹೇಳಿ. ಮದುವೆ ಆಗಿ 3 years ಆಯ್ತು. 3 years ಇಂದ ಮಗುನೇ ಆಗಿಲ್ಲ ಮೇಡಮ್. ಎಲ್ಲಾ ಕಡೆ ಎಲ್ಲಾ ಹಾಸ್ಪಿಟ್ಲಿಗೆ ತೋರ್ಸಿದ್ರಿ, ಎಲ್ಲಾ ಕಡೆ ಮಾಡಿದ್ರಿ, ಸೆಟ್ಟೆ ಆಗ್ತಲ್ಲ ಮೇಡಮ್, ಮಗುನೇ ಆಗ್ತಲ್ಲ ಮೇಡಮ್. ಏನ್ ಮಾಡೋದು ಮೇಡಮ್? ನಿಮ್ಮ ವೈಫ್ದು ಏಜ್ ಎಷ್ಟಿದೆ? ವಯಸ್ಸು ಎಷ್ಟು? ಅವಳ ಏಜ್ ಇವಾಗ ಕರೆಕ್ಟ್ ಆಗಿ 28. 32 ಮೇಡಮ್. ಓಕೆ, ನಿಮ್ದು ಚೆಕಪ್ ಮಾಡ್ಸಿದ್ರ ನಿಮ್ದು ಅಥವಾ ನಿಮ್ ವೈಫ್ದು? ಹಾ ಮೇಡಮ್, ಇಬ್ರದ್ದು ಚೆಕ್ ಮಾಡ್ಸಿದೀವಿ, ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರು. ಇವ್ರದ್ದು ಟ್ಯೂಬ್ ಚೆಕಪ್ ಮಾಡ್ಸಿದೀರಾ? ಹಾ ಮೇಡಮ್, ಎಲ್ಲ ಚೆಕಪ್ ಆಗಿದೆ ಮೇಡಮ್. ಸೊ ಏನಾಗತ್ತೆ, ಇದು ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದ್ರೇನು ಕೆಲವ್ರು ಸತಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ಯೂಶಲಿ ನಿಮ್ ತರ ಪೇಷಂಟ್ಸ್ಗೆ ಮಾಮೂಲಿಯಾಗಿ ಎಗ್ ಡೆವಲಪ್ ಮಾಡಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಸ್ಕ್ಯಾನ್ ಎಲ್ಲ ಮಾಡಿ ನಿಮ್ಗೆ ಕರೆಕ್ಟ್ ಆಗಿ ಡೇಟ್ಸ್ ಹೇಳ್ತಾರೆ, ಇದನ್ನ ಟ್ರೈ ಮಾಡಿ. ಆ ತರ ಟ್ರೀಟ್ಮೆಂಟ್ ನೀವು ಟ್ರೈ ಮಾಡ್ಬೋದು. ಅದು ತಗೊಂಡಿದ್ದೀರಾ ಅಂದ್ರೆ ಅಟ್ಲೀಸ್ಟ್ IUI ಅಂತ ಟ್ರೀಟ್ಮೆಂಟ್ ಇರುತ್ತೆ, ತುಂಬಾ ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ, ಅದು ಸ್ಟಾರ್ಟ್ ಮಾಡ್ಬೋದು. ನಿಮ್ ಮನೆ ಹತ್ರ ಯಾವ ಫರ್ಟಿಲಿಟಿ ಸೆಂಟರ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ಬೋದು. ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಸತ್ಯ ಅಂತ ಹೇಳಿ, ಮದ್ದೂರಿಂದ. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆಯನ್ನ ತಿಳಿಸಿಮ್ಮ. ನಮಸ್ಕಾರ ಸತ್ಯ ಅವರು. ನಮಸ್ಕಾರ ಮೇಡಮ್. ಹೇಳಿಮಾ. ನಮ್ಗೆ ಮದ್ವೆ ಆಗಿ 2 ವರ್ಷ ಆಯ್ತು, ಮಕ್ಳೇ ಆಗಿಲ್ಲ. ಹಾ ಮೇಡಮ್. ನಿಮ್ಗೆ ಪೀರಿಯಡ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ? ಹೌದು ಮೇಡಮ್, ಬರ್ತಾ ಇದೆ. ನಿಮ್ದು ಏಜ್ ಎಷ್ಟು? 32. ಏನೇನ್ ಚೆಕಪ್ ಮಾಡ್ಸಿದೀರಾ ನೀವು ಇಲ್ಲಿವರೆಗೂ? ವೀರ್ಯಾಣು ಚೆಕಪ್ ಮಾಡ್ಸವ್ರೆ ನಮ್ಮ ಮನೆಯವ್ರಿಗೆ. ಅದೇ ನಮ್ಗುನು ಅದೇನೋ ಗರ್ಭಕೋಶ ಚೆಕಪ್ ಮಾಡ್ಸವ್ರೆ. ಹಾ ಮೇಡಮ್, ಅದ್ರಲ್ಲಿ ಏನೋ ಮೊಟ್ಟೆ ಇಲ್ಲ ಅಂತ ಹೇಳ್ತಿದ್ರು. ನಿಮ್ಗೆ ಮೊಟ್ಟೆ ಇಲ್ಲ, ಅವ್ರ ಮೊಟ್ಟೆ ಡೆವಲಪ್ ಆಗ್ತಾ ಇಲ್ಲ? ಹಾ ಮೇಡಮ್. ಮೊಟ್ಟೆ ಇಲ್ಲ ಅಂದ್ರೆ ಒಂದ್ಸತಿ ಕನ್ಫರ್ಮ್ ಮಾಡ್ಬೇಕು. ಒಂದ್ ಬ್ಲಡ್ ಟೆಸ್ಟ್ ಇರುತ್ತೆ, AMH ಅಂತ, ಅದು ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಮೊಟ್ಟೆ ಇದೆಯಾ ಇಲ್ವಾ. ಓಕೆ, ಮೊಟ್ಟೆ ಇದು ಅದ್ರಲ್ಲಿ ಮೊಟ್ಟೆ ಇಲ್ಲ ಅಂತ ಬಂದಿದೆ. ಹಾ ಮೇಡಮ್. ನಿಮ್ ತರ ಪೇಷಂಟ್ಸ್ಗೆ ಏನಿರುತ್ತೆ, ಸಪೋಸ್ ನಾನು ರಿಪೋರ್ಟ್ ನೋಡಿಲ್ಲ, ಬಟ್ ಇದರಲ್ಲಿ ಮೊಟ್ಟೆ ಇಲ್ಲ ಅಂತ ಆ ಥರ ಬಂದರೆ ನೀವು ದಾನ ಎಗ್ ತಗೊಂಡು IVF ಮಾಡಿಸ್ಬೇಕು. ಸೊ ನೀವು ಫರ್ಟಿಲಿಟಿ ಸೆಂಟರಲ್ಲಿ ಹೋಗಿ ಅರ್ಥ ಮಾಡಬೇಕು ಹೆಂಗೆ ಇದು IVF ಮಾಡ್ತಾರೆ, ಹೆಂಗೆ ಪ್ರೊಸೀಜರ್ ಇರುತ್ತೆ.
ಸಪೋಸ್ ಮೊಟ್ಟೆ ಇಲ್ಲ ಅಂದ್ರೆ ಡೋನರ್ ಎಗ್ ಅಂತ ಹೇಳ್ತೀವಿ, ದಾನ ಎಗ್, ಅದು ಆ ರೀತಿ ಟ್ರೀಟ್ಮೆಂಟ್ ತಗೋಬಹುದು. ಧನ್ಯವಾದಗಳಮ್ಮ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನು ಕರ್ನಾಟಕದಲ್ಲಿ ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ಇವರ ಸೆಂಟರ್ಸ್ ಇದೆ. ತಾವು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆಯನ್ನ ಮಾಡಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಅನ್ನ ತಗೋಬಹುದು. ಮೇಡಮ್, ಇನ್ನು ಹೇಳ್ತಾ ಇದ್ರು ಪೀರಿಯಡ್ಸ್ ಪ್ರಾಬ್ಲಮ್ ಅಂತ ತಾವೇ ಹೇಳ್ತಾ ಇದ್ರಿ. ಹೆಣ್ಮಕ್ಳಲ್ಲಿ ಈಗ ಹೆಚ್ಚಿನಾಗಿ ಕಾಣ್ತಾ ಇದೆ PCOD, PCOS ಈ ತರ ಸಮಸ್ಯೆಗಳು. ಇದು ಕೂಡ ಗರ್ಭಧಾರಣೆ ಆಗೋದಕ್ಕೆ ಸಮಸ್ಯೆಗಳನ್ನ ಉಂಟು ಮಾಡುತ್ತಾ? ಹೇಗೆ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ? ಏನೇನೆಲ್ಲ ಒಂದು ಪ್ರೊಸೀಜರ್ಸ್, ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಹೆಣ್ಮಕ್ಳು? PCOD ಈ ನಡುವೆ ತುಂಬಾ ಕಾಮನ್ ಇದೆ. 5 to 15% ಆಫ್ ಗರ್ಲ್ಸ್ ಆರ್ ಸಫರಿಂಗ್ ಫ್ರಮ್ PCOD. ಅಗೇನ್ PCOD ಗೆ ತುಂಬಾ ಕಾರಣ ಇರುತ್ತೆ, ಬಟ್ ಮೇನ್ಲಿ ಜೀವನ ಶೈಲಿ ಬದಲಾವ ಆಗಿದೆ, ಮತ್ತೆ ತುಂಬಾ ಸ್ಟ್ರೆಸ್ ಇಂದ, ಮತ್ತೆ ತೂಕ ಜಾಸ್ತಿ ಆಗಿದೆ. ಇವಾಗ ಮಕ್ಕಳೆಲ್ಲ ಅಷ್ಟು ಸಣ್ಣ ಇಲ್ಲ, ಗೇನ್ ವೇಟ್ ವೆರಿ ಫಾಸ್ಟ್, ಜಂಕ್ ಫುಡ್ ಅಲ್ಲ, ಇದರಿಂದ PCOD ಇನ್ಸಿಡೆನ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಸೆಕೆಂಡ್, ನಾವು ಅರ್ಥ ಮಾಡ್ಬೇಕು ಅಂದ್ರೆ PCOD ಅಲ್ಲಿ ಏನಾಗತ್ತೆ, ಸಾಮಾನ್ಯವಾಗಿ ಹೆಂಗ್ ಪೀರಿಯಡ್ ಬರುತ್ತೆ ಅಂದ್ರೆ ಪ್ರತಿ ತಿಂಗಳು ಒಂದ್ ಮೊಟ್ಟೆ ಬೆಳೆಯುತ್ತೆ, ಅಂದ್ರೆ ಒಂದ್ ಎಗ್ ವಿಲ್ ಗ್ರೋ. ಫಸ್ಟ್ 15 days ಎಗ್ ತಯಾರಾಗತ್ತೆ, ಆಮೇಲೆ ಬಿಡುಗಡೆ ಆಗತ್ತೆ, ಓವ್ಯುಲೇಷನ್ ಆಗತ್ತೆ. ಓವ್ಯುಲೇಷನ್ ಆದ್ಮೇಲೆ ಪ್ರೆಗ್ನೆನ್ಸಿ ಇಲ್ಲ ಅಂದ್ರೆ 15 days ಆದ್ಮೇಲೆ ಪೀರಿಯಡ್ ಬಂದ್ಬಿಡುತ್ತೆ. ಅದು ಒಂದ್ ಮಾಸಿಕ ಚಕ್ರ, ಸೈಕಲ್ ಇರುತ್ತೆ. ಸೊ PCOD ಅಲ್ಲಿ ಹಾರ್ಮೋನ್ ಹೇರ್ಪೇರ್ ಇಂದಾಗ ಎಗ್ ಡೆವಲಪ್ ಆಗಲ್ಲ, ಬಿಡುಗಡೆ ಆಗಲ್ಲ. ಅದಕ್ಕೋಸ್ಕರ ಅದು ಪೀರಿಯಡ್ಸ್ ಬರಲ್ಲ. ಅವ್ರ ಕೆಲವ್ರ ಸತಿ ತುಂಬಾ ಲೇಟ್ ಆಗಿ ಪೀರಿಯಡ್ ಬರುತ್ತೆ. ಮತ್ತೆ ಎಗ್ ಡೆವಲಪ್ ಆಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಕೂಡ ಬರಲ್ಲ. ಓಕೆ ಮ್ಯಾಮ್, ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಾಲಿಂಪುರದಿಂದ ಗುಜರಾತ್. ಡಾಕ್ಟರ್ ಇದಾರೆ, ತಮ್ಮ ಸಮಸ್ಯೆ ತಿಳಿಸಿಮ್ಮ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ. ನಾವು ಮಾಲಿಂಪುರದಿಂದ ಮಾಡತ್ತಿದ್ರಿ. ಹಾ, ಹೇಳಿಮ್ಮ. ನಮ್ದ ಮ್ಯಾರೇಜ್ ಆಗಿ 5 ವರ್ಷ ಆಯ್ತು. ಹಾ, ಆದ್ರ ಇದು ಪ್ರೆಗ್ನೆನ್ಸಿದ ನಿಲ್ಲವ ಇನ್ನೂ ಬಸ್ರಿ ಆಗಿಲ್ಲ, ಅದೇ ಹೇಳ್ತಾ ಇದ್ದೀರಾ? ಹಾ, ಹೌದು ಮೇಡಮ್. ಏನಾದ್ರೂ ಚೆಕಪ್ ಮಾಡಿಸಿದೀರಾ? ಹಾ, ಚೆಕಪ್ ಅದು ಎಲ್ಲ ಆಗೈತ್ರಿ ಮೇಡಮ್. ಆದ್ರೂ ಏನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗೈತಿ ಅಂತ ಹೇಳ್ರಿ, ಆದ್ರೂ ಆಗಿಲ್ರಿ ಮೇಡಮ್. ನಿಮ್ ಏಜ್ ಎಷ್ಟು ಮಾ? ಈಗ 23 ಐತ್ರಿ. 23. ಮತ್ತೆ ಹಸ್ಬೆಂಡ್ದು ಇದು ವೀರ್ಯ ಪರೀಕ್ಷೆ ಎಲ್ಲ ಮಾಡಿಸಿದೀರಾ? ಹಾ, ಅದ ಮಾಡ್ಸೈತ್ರಿ. ಅದ ಸ್ಪರ್ಮ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಐತಿ, ಸಂಖ್ಯೆ ಕಮ್ಮಿ ಐತಿ ಅಂತ ಹೇಳ್ರಿ. ಓಕೆ, ಕರೆಕ್ಟ್ ನಂಬರ್ ಗೊತ್ತಿದೆ ಅವ್ರ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಕಡಿಮೆ ಐತೆ ಅಂತ ಹೇಳ್ಯಾರ. ನೋಡ್ಬೇಕ್ರಿ, ಫಸ್ಟ್ ಗೊತ್ತಿಲ್ಲ. ಮತ್ತೆ ನಿಮ್ದು ಟ್ಯೂಬ್ಸ್ ಎಲ್ಲ ಓಪನ್ ಇದೆ, ನಿಮ್ದು ಏನ್ ಸಮಸ್ಯೆ ಇಲ್ಲ? ನಮ್ದು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ. ಸ್ವಲ್ಪ ನಿಮ್ದು ಚಿಕ್ಕ ವಯಸ್ಸು, ಸ್ವಲ್ಪ ನಿಮ್ ಹಸ್ಬೆಂಡ್ ಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ಇವ್ರು ಬೀಡಿ, ಸಿಗರೇಟ್, ತಬಾಕು ಏನಾದ್ರೂ ತಗೊಳ್ತಾ ಇದ್ದೀರಾ? ಏನು ಇಲ್ಲ ಮೇಡಮ್, ಎಲ್ಲಾ ತರ ಡಾಕ್ಟರ್ ಆದ್ರೆ ಕೇಳಿದಾರ. ಅವ್ರದ್ದು ಏನ್ ಅಂತ ಹ್ಯಾಬಿಟ್ಸ್ ಏನಿಲ್ರಿ. ಏನಿಲ್ಲನಾ? ಸ್ವಲ್ಪ 2-3 months ಬಿಟ್ಕೊಂಡು ಮತ್ತೆ ಸಿಮನ್ ಸ್ಯಾಂಪಲ್ ಚೆಕ್ ಮಾಡಿ. ಕೌಂಟ್ ಇಂಪ್ರೂವ್ ಆದ್ರೆ ನೀವು ಇನ್ನೂ ನಾರ್ಮಲ್ ಟ್ರೈ ಮಾಡ್ಬೋದು. ತೀರಾ ಕಮ್ಮಿ ಇದ್ರೆ IVF ರೀತಿ ಮಗು ಆಗತ್ತೆ. ಕೌಂಟ್ ಕಮ್ಮಿ ಇದ್ರೆ IVF ಇಂದ ಮಗು ಆಗತ್ತೆ. ಬಟ್ ನಿಮ್ದು ಇವಾಗ ಏಜ್ ಕಡಿಮೆ ಇದೆ, ಆರಾಮಾಗಿ 1 month ಆದ್ಮೇಲೆ ಮತ್ತೆ ರಿಪೀಟ್ ಮಾಡಿ ನೋಡಿ. ಸ್ವಲ್ಪ ಜೀವನ ಶೈಲಿಯಲ್ಲಿ, ಆಹಾರ ಅಲ್ಲಿ ಸ್ವಲ್ಪ ಬದಲಾವ್ ಮಾಡಿಸಿ, ವಾಕಿಂಗ್ ಮಾಡಿ, ಸ್ವಲ್ಪ ಜಂಕ್ ಫುಡ್ ಎಲ್ಲ ಕಡಿಮೆ ಮಾಡಿ ಆತಾರೆ, ಆಮೇಲೆ ಮತ್ತೆ ರಿಪೀಟ್ ಮಾಡಿ. ವೀಕ್ಷಕರೇ, ಇನ್ನು ಬೆಂಗಳೂರಿನಲ್ಲಿ ಕೋರಮಂಗಲ, ಕಲ್ಯಾಣ ನಗರ, RR ನಗರ, ಬಸವೇಶ್ವರ ನಗರಗಳಲ್ಲಿ ಇವರ ಶಾಖೆಗಳಿದೆ. ತಾವು ಕೂಡ ಸುತ್ತಮುತ್ತ ಇರೋರು ಈ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆಯನ್ನ ಮಾಡಿ ಡಾಕ್ಟರ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ, ಡಾಕ್ಟರ್ ಇನ್ನು ನೀವು ಹೇಳ್ತಾ ಇದ್ರಿ ಅಂದ್ರೆ ಟ್ರೀಟ್ಮೆಂಟ್ಸ್ ಏನಿದೆ ಈ ತರ ಇನ್ಫರ್ಟಿಲಿಟಿ ಆದಾಗ ಅಂತ. ಈಗ ಹೆಚ್ಚಿನಾಗಿ ನಾವು ನೋಡ್ತಾ ಇರುವಂತದ್ದು IVF ಟ್ರೀಟ್ಮೆಂಟ್ ನಾವು ಹೋಗ್ತಾ ಇದ್ದೀವಿ. IVF ಅಂದ್ರೆ ಏನು, ಯಾಕೆ ಇದನ್ನ ಮಾಡಿಸ್ಕೋಬೇಕಾಗತ್ತೆ? ಫಸ್ಟ್ ಇದು ಅರ್ಥ ಮಾಡ್ಬೇಕು. ಫರ್ಟಿಲಿಟಿ ಸೆಂಟರ್ ಅಲ್ಲಿ ಹೋದ್ರೆ ಎಲ್ಲರಿಗೆ IVF ಹೇಳಲ್ಲ. ಓಕೆ, ದೇರ್ ಆರ್ 3 types ಆಫ್ ಟ್ರೀಟ್ಮೆಂಟ್. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ರೆ, ಏಜ್ ಎಲ್ಲ ಫೇವರೇಬಲ್ ಇದ್ರೆ, ಯೂಶುವಲಿ ಸ್ಕ್ಯಾನ್ ಅಲ್ಲಿ ಯಾವಾಗ ಎಗ್ ರೆಡಿ ಆಗತ್ತೆ, ಫಾಲಿಕ್ಯುಲರ್ ಮಾನಿಟರಿಂಗ್ ಅಂತ ಹೇಳ್ತೀವಿ. ಮತ್ತೆ ಗಂಡ ಹೆಂಡತಿಗೆ ಯಾವಾಗ ಎಗ್ ರಿಲೀಸ್ ಆಗತ್ತೆ, ಈ ದಿನ
ಸೇರಿ ಸೆಕ್ಷುವಲ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತೀವಿ. ದಟ್ ಈಸ್ ಟೈಮ್ಡ್ ಇಂಟರ್ಕೋರ್ಸ್. ಸೆಕೆಂಡ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಇಸ್ IUI. ಅಂದ್ರೆ ಸೇಮ್ ಸ್ಕ್ಯಾನ್ ಅಲ್ಲಿ ನಾನು ಎಗ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತೀವಿ. ಯಾವಾಗ ಎಗ್ ರಿಲೀಸ್ ಆಗತ್ತೆ ಆ ದಿನ ಹಸ್ಬೆಂಡ್ ಸಿಮೆನ್ ಸ್ಯಾಂಪಲ್ ತಗೊಂಡು ಕ್ಲೀನ್ ಮಾಡಿ ವೈಫ್ ಗರ್ಭಚೀಲ ಒಳಗಡೆ ಹಾಕ್ತಿವಿ. ಇದು IUI ಅಂತ ಹೇಳ್ತೀವಿ. ಇದು ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಇದರಲ್ಲಿ 10 to 15% ಸಕ್ಸಸ್ ಇರುತ್ತೆ. ಥರ್ಡ್ ಟ್ರೀಟ್ಮೆಂಟ್ ಇಸ್ IVF ಇಸ್ ವೆರಿ ಸಕ್ಸಸ್ಫುಲ್ ಟ್ರೀಟ್ಮೆಂಟ್. ಸೊ IVF ಯಾರಿಗೆ ಹೇಳ್ತೀವಿ ಅಂದ್ರೆ ಎಲ್ಲರಿಗೆ ಹೇಳಲ್ಲ, ಬಟ್ ಒನ್ ಇಸ್ ದ ಎಲ್ಲಾ ಟ್ರೀಟ್ಮೆಂಟ್ ನೀವು ತಗೊಂಡಿದ್ದೀರಾ, IUI ಕೂಡ ಮಾಡಿಸಿದೀರಾ. ಯೂಶುವಲಿ 3 ಸೈಕಲ್ ತನಕ IUI ಮಾಡ್ತೀವಿ. ಅದು ಫೇಲ್ ಆದ್ರೆ ನೆಕ್ಸ್ಟ್ ದಾರಿ IVF ಇರುತ್ತೆ. ಸಪೋಸ್ ಹೆಂಗಸರಿಗೆ ಟ್ಯೂಬ್ ಬ್ಲಾಕ್ ಇದ್ರೆ, ಯಾಕಂದ್ರೆ IUI ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ಯೂಬ್ ಓಪನ್ ಇರಬೇಕು. ಎಗ್ ಕೌಂಟ್ ಕಡಿಮೆ ಇದ್ರೆ, ಮತ್ತೆ ರಕ್ತಗಡ್ಡೆ ಒಂದ್ ಕಾಯಿಲೆ ಇರುತ್ತೆ, ಎಂಡೋಮೆಟ್ರಿಯೋಸಿಸ್ ಇದ್ರೆ, ಆ ತರ ಸಮಸ್ಯೆಗಳು ಇದ್ರೆ IVF ಮಾಡ್ಬೇಕಾಗಿ ಬರುತ್ತೆ. ಆರ್ ಗಂಡಸರಿಗೆ ಸ್ಪರ್ಮ್ ಕೌಂಟ್ ಇಲ್ಲ, ಸೂಜಿಯಿಂದ ಎಗ್ ತಗೊಳ್ತೀವಿ, ವೀರ್ಯಾಣು ತಗೊಳ್ತೀವಿ, ಆ ಸ್ಪರ್ಮ್ ಯೂಸ್ ಮಾಡಕ್ಕೇನು IVF ಮಾಡ್ಬೇಕು. ಆರ್ ಸ್ಪರ್ಮ್ ಕೌಂಟ್ ಅಥವಾ ಮೊಟಿಲಿಟಿ ತೀರಾ ಕಮ್ಮಿ ಇದ್ರೆ ಈ ತರ ಪೇಷಂಟ್ಸ್ಗೆನು IVF ಮಾಡ್ಬೇಕಾಗಿ ಬರುತ್ತೆ. ಸೊ ದೀಸ್ ಆರ್ ದ ಕಾಮನ್ ಇಂಡಿಕೇಶನ್ಸ್ ಆಫ್ ಡೂಯಿಂಗ್ IVF. ಓಕೆ, ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಳಗಾವಿಯಿಂದ ಕರೆ ಮಾಡ್ತಿದ್ದೀವಿ. ಡಾಕ್ಟರ್ ಇದಾರೆ, ತಮ್ಮ ಸಮಸ್ಯೆ ತಿಳಿಸಿಮ್ಮ. ನಮಸ್ಕಾರ, ಹೇಳಿಮಾ. ನಮಸ್ಕಾರ ಮೇಡಮ್, ನಮ್ದು ಮ್ಯಾರೇಜ್ ಆಗಿ 6 years ಆಯ್ತ್ರಿ, ಕನ್ಸೀವ್ ಆಗಿಲ್ಲ. ಅಂದ್ರೆ ಫಸ್ಟ್ 1 year ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಬರ್ತ್ ಪಿಲ್ಸ್ ತಿಂದ್ರಿ. ಆಮೇಲೆ ಅವಾಗಿಂದ ಈಗ ಮೆನ್ಸಸ್ ಸರಿಯಾಗಿ ಬರ್ತಿಲ್ಲ, ಬಂದ್ರೂ ಎಷ್ಟ್ ದಿನ ಅಲ್ಲಿ ಬರುತ್ತೆ? ಲೇಟ್ ಬರುತ್ತೆ, ಬೇಗ ಬರುತ್ತೆ? ಒಂದ್ಸಲ 4 ದಿವಸ ಬೇಗ ಬರುತ್ತೆ, ಈ ಒಂದ್ಸಲ 15 days 20 days ಬರ್ತೈತ್ರಿ. ನೀವು ಏನಾದ್ರೂ ಸ್ಕ್ಯಾನಿಂಗ್ ಮಾಡ್ಸಿದೀರಮ್ಮ? ಸ್ಕ್ಯಾನಿಂಗ್, ಟ್ಯೂಬ್ ಚೆಕ್ ಎಲ್ಲ ಮಾಡ್ಸಿದೀವ್ರಿ, ಎಲ್ಲ ನಾರ್ಮಲ್ ಐತೆ ಅಂತ ಹೇಳ್ರಿ. ಮತ್ತೆ ಎಗ್ ಕೌಂಟ್ ಚೆಕ್ ಮಾಡ್ಸಿದೀರಾ? ಎಗ್ EMH ಅದು ಎಲ್ಲಾ ಚೆಕ್ ಮಾಡ್ಸಿವ್ರಿ. ಆದ್ರೆ ನಾ ಬರ್ತ್ ಪಿಲ್ ತಿಂದೇನ್ರಿ, ಅದ್ರ ಸಲುವಾಗಿ ಏನ್ ಹಿಂಗಾಗೈತೆ ಅಂತ ಕೇಳೋದಿತ್ರಿ. ಅಂದ್ರೆ ಅರ್ಥ ಆಗ್ಲಿಲ್ಲ, ಏನ್ ಮಾಡ್ಸಿದೀರಾ ನೀವು? ಬರ್ತ್ ಪಿಲ್ಸ್ ತಿಂತಾವ್ರಲ್ಲ. ಇಲ್ಲ, ನೀವು ಬರ್ತ್ ಪಿಲ್ಸ್ ಇಲ್ಲ, ಬರ್ತ್ ಪಿಲ್ಸ್ ಟ್ರೀಟ್ಮೆಂಟ್ ಇಲ್ಲ, ಇದರಿಂದ ಬರೀ ಪೀರಿಯಡ್ಸ್ ಕರೆಕ್ಟ್ ಟೈಮ್ ಅಲ್ಲಿ ಬರುತ್ತೆ. ನೀವು ಏನ್ ಮಾಡ್ಬೇಕು ಅಂದ್ರೆ, ಮೋಸ್ಟ್ಲಿ ನಿಮ್ದು ಎಗ್ ಡೆವಲಪ್ಮೆಂಟ್ ಸರಿ ಆಗ್ತಾ ಇಲ್ಲ, ನೀವು ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ಕೊಡ್ತಾರೆ ಅಲ್ವಾ, ಅದು ತಗೊಂಡು ನಿಮ್ಗೆ ಫಾಲಿಕ್ಯುಲರ್ ಮಾನಿಟರಿಂಗ್ ಮಾಡ್ತಾರೆ. ಅಂದ್ರೆ ಎಗ್ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ, ಮತ್ತೆ ಎಗ್ ಡೆವಲಪ್ ಆಗೋದಿನ ನೀವು ಗಂಡ ಹೆಂಡತಿ ಸೇರಿ ಆ ಥರ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ. ಈ ಥರ ಟ್ರೀಟ್ಮೆಂಟ್ ಅಟ್ಲೀಸ್ಟ್ ಶುರು ಮಾಡಿ. ಬಿಕಾಸ್ ಪೀರಿಯಡ್ಸ್ ನಿಮ್ಗೆ ಕರೆಕ್ಟಾಗಿ ಬರ್ತಾ ಇಲ್ಲನ, ಬರ್ತ್ ಪಿಲ್ ಇಂದ ಬಸರಿ ಆಗಲ್ಲ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಡಾಕ್ಟರ್, ಇನ್ನೂ ಹೇಳ್ತಾ ಇದ್ರಿ IVF ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಅಂದ್ರೆ ಸಕ್ಸಸ್ಫುಲ್ ರೇಟ್ ಜಾಸ್ತಿ ಇದೆ ಅಂತ. ಫಸ್ಟ್ IUI ಆಮೇಲೆ IVF ಹೋಗ್ಬೇಕು ಅಂತ ಅಂದ್ರೆ ಯಾವ ಒಂದು ಏಜ್ ಅಲ್ಲಿ ಮಾಡಿಸ್ಬೇಕಾಗತ್ತೆ? ಎಲ್ಲಾ ಏಜ್ ಅವರು ಕೂಡ IVF ಗೆ ಹೋಗ್ಬೋದಾ? ಅವ್ರಿಗೆ ಸಕ್ಸಸ್ ರೇಟ್ ಸಿಗುತ್ತಾ ಅಲ್ಲೂ ಕೂಡ? ಹಂಗಿರಲ್ಲ, ನೀವು ಅರ್ಥ ಮಾಡ್ಬೇಕು. ಅಂದ್ರೆ IVF ಹೆಂಗ್ ಮಾಡೋದು, ಹೆಂಗಸರು ಇಂದ ಎಗ್ ಬರ್ಬೇಕು, ಗಂಡಸರು ಇಂದ ಸ್ಪರ್ಮ್ ಬರ್ಬೇಕು. ಯೂಶುವಲಿ ಗಂಡಸರುಗೆ ಏನಿರುತ್ತೆ, ಜಸ್ಟ್ ಸ್ಪರ್ಮ್ ಇರುತ್ತೆ, ಏಜ್ ಇಂದ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಫಿಮೇಲ್ ಬಾಡಿ ಇಸ್ ವೆರಿ ಏಜ್ ಸೆನ್ಸಿಟಿವ್. ಸೊ ಯೂಶುವಲಿ ಸಾಮಾನ್ಯವಾಗಿ 40 years ಆದ್ಮೇಲೆ ಅಷ್ಟು ಎಗ್ಸ್ ಇರಲ್ಲ. 35 years ಆದ್ಮೇಲೆ ನಿಧಾನ ಎಗ್ ಕಡಿಮೆ ಆಗ್ತಾನೆ ಇರುತ್ತೆ, ಮತ್ತೆ ಕ್ವಾಲಿಟಿನೂ ಕಡಿಮೆ ಆಗ್ತಾನೆ ಇರುತ್ತೆ. ಸೊ ಬರೀ ಲೇಟ್ ಏಜ್ ಅಲ್ಲಿ ಹೋದ್ರೆ IVF ಮಾಡಿದ್ರೆ ಅಷ್ಟು ಸಕ್ಸಸ್ ಬರಲ್ಲ. ಸೊ ವೆನ್ ಎವರ್ ಯು ನೀಡ್, ಯೋರ್ ಡಾಕ್ಟರ್ ಸಜೆಸ್ಟ್, ದೇರ್ ಹ್ಯಾಸ್ ಟು ಬಿ ಅ ರೀಸನ್. ಅಂದ್ರೆ ನಿಮ್ಗೆ IVF ಬೇಕಾಗಿದ್ರೆ ಸುಮ್ನೆ ಚಿಕ್ಕ ವಯಸ್ಸು ಇವಾಗ ಮಾಡಲ್ಲ, ನಾನು ಲೇಟ್ ಆಗಿ ಬರ್ತೀನಿ ಅಂದ್ರೆ ಏನ್ ಯೂಸ್ ಇಲ್ಲ. ಬಿಕಾಸ್ ಕಡಿಮೆ ಏಜ್ ಅಲ್ಲಿ ಎಗ್ ನಂಬರ್ಸ್ ಜಾಸ್ತಿ ಇರುತ್ತೆ, ಎಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಸಕ್ಸಸ್ ರೇಟ್ನು ತೀರಾ ಜಾಸ್ತಿ ಇರುತ್ತೆ ಅಟ್ ಅ ಯಂಗರ್ ಏಜ್. ಓಲ್ಡರ್ ಏಜ್ ಅಲ್ಲಿ ಅಷ್ಟು ಸಕ್ಸಸ್ ಇರಲ್ಲ. ಮೇನ್ಲಿ ಫಿಮೇಲ್ ಎಗ್ಸ್ ಕಡಿಮೆ ಆಗತ್ತೆ, ಅಂಡಾಣು, ಮತ್ತೆ ಅಂಡಾಣು ಸ್ವಲ್ಪ ವೀಕ್ ಆಗತ್ತೆ. ಸಾಮಾನ್ಯವಾಗಿ ಹೇಳಿದ್ರೆ ಸ್ವಲ್ಪ ವೀಕ್ ಆಗತ್ತೆ, ಸೊ ಅಷ್ಟು ಸಕ್ಸಸ್ ಸಿಗಲ್ಲ. ಸೊ ಯೂಶುವಲಿ IVF ಆರಾಮಾಗಿ 60-70% ಸಕ್ಸಸ್ ಬರುತ್ತೆ, ಬಟ್ 40 years ಅಲ್ಲಿ ಅಷ್ಟು ಸಕ್ಸಸ್ ಇರಲ್ಲ. ಕರೆಕ್ಟ್. ಇನ್ನು ಮ್ಯಾಮ್, IVF ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ಆಮೇಲೆ ಇದೊಂದ್ಸರಿ ಬೈ ಚಾನ್ಸ್ ಏನಾದ್ರು ಫೇಲ್ ಆದ್ರೆ ಮತ್ತೆ ಇನ್ನೊಂದ್ಸರಿ ಮಾಡಿಸ್ಕೋಬೇಕು ಅಂದ್ರೆ ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅನ್ನುವಂತ ಒಂದು ಮೆಂಟಾಲಿಟಿ ಇದೆ. ಹೌ ಕರೆಕ್ಟ್ ಇಟ್ ಇಸ್?
ಕೆಲವ್ರು ಪೇಷಂಟ್ ಏನ್ ಹೇಳ್ತಾರೆ, ನನ್ ಗ್ಯಾರಂಟಿ ಕೊಡಿ, ದೆನ್ ಓನ್ಲಿ ಐ ವಿಲ್ ಪುಟ್ ಮನಿ ಇನ್ IVF. ಸೊ ಇದರಲ್ಲಿ ಗ್ಯಾರಂಟಿ ಇಲ್ಲ. ಲೈಫ್ ಅಲ್ಲಿ ಯಾವ್ದಕ್ಕೆ ಗ್ಯಾರಂಟಿ ಇಲ್ಲ. ನಾಳೆ ನಾನು ಮನೆಯಿಂದ ಹೋಗ್ತೀವಿ ವಾಪಸ್ ಬರ್ತೀನಿ ಅದನ್ನು ಗ್ಯಾರಂಟಿ ಇಲ್ಲ. ಸೊ ಇಟ್ಸ್ ಅ ಪ್ರೊಸೀಜರ್, ಬಟ್ ತುಂಬಾ ಸಕ್ಸಸ್ಫುಲ್ ಇದೆ, ಮಾಡ್ಬೇಕು. ಸಾಮಾನ್ಯವಾಗಿ ನೋಡಿದ್ರೆ ಸಪೋಸ್ ನಿಮ್ಮ ಅಕೌಂಟ್ ಎಲ್ಲ ಚೆನ್ನಾಗಿದ್ರೆ ನಾರ್ಮಲ್ ಆಗಿ IVF ಅಲ್ಲಿ 10-12 eggs ಸಿಗುತ್ತೆ. 10-12 eggs ಅಲ್ಲಿ ಆರಾಮಾಗಿ 4-5 ಭ್ರೂಣ ಸಿಗುತ್ತೆ. ಒನ್ ಟೈಮ್ 2 ಭ್ರೂಣ ಹಾಕಿದ್ರೆ 60-70% ಪ್ರೆಗ್ನೆನ್ಸಿ ರೇಟ್ ಸಿಗುತ್ತೆ. ಸಪೋಸ್ ಒಂದ್ ವೇಳೆ ನೆಗೆಟಿವ್ ಇದ್ರೇನು ಎಕ್ಸ್ಟ್ರಾ ಭ್ರೂಣ ನಾನು ಏನ್ ಮಾಡ್ತೀವಿ, ಬಿಸಾಕ್ತಾ ಇಲ್ಲ, ಅದು ಫ್ರೀಸ್ ಮಾಡಿ ಇಟ್ಕೊಳ್ತೀವಿ. ಓಕೆ, ಸೊ ಸೆಕೆಂಡ್ ಟ್ರಾನ್ಸ್ಫರ್ಗೆ ಬರ್ಬೋದು, ಮತ್ತೆ ನೆಕ್ಸ್ಟ್ ಸೈಕಲ್ ಮತ್ತೆ ಇಂಜೆಕ್ಷನ್ ತಗೊಳ್ಳೋದು, ಮತ್ತೆ ಭ್ರೂಣ ಮಾಡೋದು, ಮತ್ತೆ ಪೂರ್ತಿ ಖರ್ಚು ಬರಲ್ಲ. ಓಕೆ, ಸೊ ಮೆಜಾರಿಟಿ ಆಫ್ ಪೇಷಂಟ್ಸ್ ಇನ್ ದೀಸ್ 2 ಟ್ರಾನ್ಸ್ಫರ್ ವಿಲ್ ಕನ್ಸೀವ್. ಓಕೆ, ದ ಟ್ರೀಟ್ಮೆಂಟ್ ಇಸ್ ಎಕ್ಸ್ಪೆನ್ಸಿವ್, ಬಟ್ ಯಾಕಂದ್ರೆ ಇದರಲ್ಲಿ ಇಂಜೆಕ್ಷನ್ ಹೋಗುತ್ತೆ, ಇಂಜೆಕ್ಷನ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಮತ್ತೆ IVF ಲ್ಯಾಬ್ ಅಲ್ಲಿ ತುಂಬಾ ಗ್ಯಾಜೆಟ್ಸ್ ಎಲ್ಲ ಇರುತ್ತೆ, ಅಂದ್ರೆ ತುಂಬಾ ಮಷೀನ್ಗಳು, ತುಂಬಾ ಕಾಸ್ಟ್ಲಿ ಮಷೀನ್ಸ್ ಇರುತ್ತೆ. ಅದು ಯಾವ ಮೀಡಿಯಾದಲ್ಲಿ, ಯಾವ ತಟ್ಟೆ, ಇದು ಪೆಟ್ರಿ ಡಿಶ್ ಅಲ್ಲಿ ನಾವು ಇದು ಭ್ರೂಣ ಬೆಳೆಸ್ತೀವಿ, ಇದು ತುಂಬಾ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್, ದಟ್ ಈಸ್ ಆಲ್ ವೆರಿ ಎಕ್ಸ್ಪೆನ್ಸಿವ್. ಅದಕ್ಕೋಸ್ಕರ ಅದು ಟ್ರೀಟ್ಮೆಂಟ್ ಇಸ್ ಎಕ್ಸ್ಪೆನ್ಸಿವ್, ಬಟ್ ಬೇಕಾಗಿದ್ರೆ ಜನ ಬರ್ತಾರೆ, ಬೇಕು ಅಂದ್ರೆ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಹಾ, ಮತ್ತೆ ಎಲ್ಲರಿಗೆ ಸೆಕೆಂಡ್ ಸೈಕಲ್ ಬೇಕಾಗಿಲ್ಲ. ವೆರಿ ಫ್ಯೂ ಪೇಷಂಟ್ಸ್ ದೇ ನೀಡ್ ಸೆಕೆಂಡ್ ಸೈಕಲ್. ಇಫ್ ಯು ಕಮ್ ವೆರಿ ಲೇಟ್ ಇನ್ ಯುವರ್ ಏಜ್, ಡೆಫಿನೆಟ್ಲಿ ಯು ನೀಡ್ ಮೋರ್ ಸೈಕಲ್. ಅದಕ್ಕೋಸ್ಕರ ಅದು ಯಾವಾಗ ಬೇಕಾಗಿದ್ರೆ ಸುಮ್ನೆ ವೇಟ್ ಮಾಡಬಾರ್ದು, ಹೋಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಇನ್ಫರ್ಟಿಲಿಟಿ ಸಮಸ್ಯೆಗಳಿದ್ರೆ ಅಥವಾ ಗರ್ಭಧಾರಣೆ ಆಗೋದಕ್ಕೆ ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ನೀವು ನೋವಾ ಫರ್ಟಿಲಿಟಿ ಸೆಂಟರ್ಗೆ ಭೇಟಿಯನ್ನ ನೀಡಬಹುದು. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಎಲ್ಲ ದಂಪತಿಗಳಿಗೂ ವರದಾನವಾಗಿ ನೋವಾ ಫರ್ಟಿಲಿಟಿ ಸೆಂಟರ್ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಹೇಳ್ತಾ, ಮೇಡಮ್ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಎಷ್ಟೋ ಜನ ತೊಂದರೆಗಳಿಂದ ಬಳಲ್ತಾ ಇರ್ತಾರೆ, ಅವರಿಗೆ ಒಂಥರ ಬೂಸ್ಟಪ್ ಮಾಡಿದ್ದೀರಾ, ಒಂದು ಎನ್ಕರೇಜ್ ಮಾಡಿದ್ದೀರಾ, ಸೆಲ್ಫ್ ಕಾನ್ಫಿಡೆನ್ಸ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇನ್ನು ತಾವು ಕೂಡ ಬೆಂಗಳೂರಲ್ಲಿ ಇರುವಂತವರು ಅಥವಾ ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಇರುವಂತವರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೋಬಹುದು. ಡಾಕ್ಟರ್ನ ಭೇಟಿಯಾಗಿ ತಾವು ಕೂಡ ಮುದ್ದಾದ ಮಗುವನ್ನ ಹೊಂದಿ ಅಂತ ಹೇಳ್ತಾ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.